ಹಲೋ ನಮಸ್ಕಾರ. ನಾನು ಗಂಧ. ನೋಡಿ, 4 ತಿಂಗಳ ಹಿಂದೆ ಕಳೆದೋಗಿರುವಂಥ ನಮ್ಮ ಗಾಡಿನ FIR ಆಗಿದೆ. ಹಾಗೆ ಇಟ್ಕೋಬಾರ್ದು ಅಂತ ನಾವು ಹುಡುಕಿ ತೊಗೊಂಡು ಬಂದಿಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟರೆ 4 ತಿಂಗಳಿಂದ ನಮಗೆ ಇಷ್ಟು ಸತಾಯಿಸಿದ್ರು ಗಾಡಿ ಕೊಡಲಿಕ್ಕೆ. ಇವಾಗ ಬಂದು ಸ್ವಲ್ಪ ಜೋರು ಮಾಡಿದ್ದಕ್ಕೆ ಅದು ಕೋರ್ಟಲ್ಲಿ ಕೊಟ್ಟಿರೋ ಆರ್ಡರ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ರು. ಇವ್ರು ನಮಗೆ ಗಾಡಿ ಬಿಟ್ಕೊಡೋಕ್ಕೆ ಸಿಕ್ಕಾಪಟ್ಟೆ ಸತಾಯಿಸ್ತಾಯಿದ್ರು ಬ್ಯಾಟ್ರಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಇವತ್ತು ರಿಲೀಸ್ ಮಾಡೋಕ್ಕೆ ಅಂತ ತೆಗೆದ್ರೆ ಗಾಡಿ ಫುಲ್ ಹಾಳಾಗಿದೆ, ಬ್ಯಾಟ್ರಿ ಬಿಚ್ಕೊಂಡಿದ್ದಾರೆ, ಲಾಕೆಲ್ಲ ಕಿತ್ತಾಕಿದ್ದಾರೆ. ಏನು ಬೇಕು ಅದೇ ಮಾಡಿಬಿಟ್ಟು ಈ ಡಕೋಟಾ ಗಾಡಿನ ತೊಗೊಂಡೋಗೋದು ಬದಲು ಸುಮ್ಮನೆ ಇದ್ರಾಗಿರ್ತಿತ್ತಲ್ಲ ಅಂತ ಅನ್ನೋ ರೇಂಜ್ಗೆ ಗಾಡಿ ಆಗಿದೆ. ನೋಡ್ತಿರ್ಬೋದು ನೀವು. ಇಷ್ಟು ಪೂರ್ತಿ ಹಿಂದೆ ಮುಂದೆ ಎಲ್ಲ ಏನೇನೋ ಬರ್ದಿಕ್ಕಿದ್ದಾರೆ, ಹೋಗಲಿ ಬರೀ. ಆದರೆ ಇದ್ರ ಮೇಲ್ಗಡೆ ನೋಡಿ ಅಲ್ಲಿ ಹೆಂಗಾಗಿದೆ ಅಂದರೆ ಈ ಗಾಡಿ ವ್ಯವಸ್ಥೆ ಗುಜ್ರಿ ಗಾಡಿ ಥರನೇ ಆಗಿದೆ. ಗುಜ್ರಿ ಗಾಡಿ ಥರನೇ ಪೂರ್ತಿ ಫುಲ್ ಸೈಡಲ್ಲೆಲ್ಲ ಒಂಥರ ಟುಕ್ ಹಿಡ್ಕೊಂಡು ಮಳೆಯಲ್ಲಿ ಬಿಸಿಲಲ್ಲಿ ನೆಂದು ಅಟ್ಲೀಸ್ಟು ಬಿಡಿಸ್ಕೊಳ್ಳೋಕ್ಕೆ ನಾವು ಇದು ರೆಡಿ ಮಾಡ್ತಿದ್ದೀವಿ ಅಂತ ಗೊತ್ತಾದ್ಮೇಲಾದರೂ ಅಟ್ಲೀಸ್ಟು ನಮಗೆ ಒಂಚೂರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಗಾಡಿ ರಿಲೀಸ್ ಆಗೋಗಿದೆ ಅಂತ ಹೇಳಿನೇ ಬಿಟ್ಟು ಕಳಿಸಿದ್ರು. ಇದೊಂದು ಪೋಸ್ ಬೇರೆ, ನಾವು ಬಿಡ್ತಾಯಿದ್ದೀವಿ ಈ ಥರ ಡಬ್ಬ ಗಾಡಿನ ಅಂತ.